ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಸರ್ಕಾರ ಟ್ಯಾಕ್ಸ್ ಬಾಂಬ್ ಅನ್ನ ಪ್ರಯೋಗ ಮಾಡಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಸರ್ಕಾರದ ನೋಟಿಸ್ ಕ್ರಮಕ್ಕೆ ಸಿಡಿಮಿಡಿಗೊಂಡಿದ್ದಾರೆ. ಹಾಲು ಉತ್ಪಾದನಾ ಮಾರಾಟ ನಿಷೇಧಿಸಿ ಹೋರಾಟಕ್ಕೆ ಈಗ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಇದೇ 23ನೇ ತಾರೀಕಿನಿಂದ ಕಾಂಡಿಮೆಂಟ್ಸ್, ಬೇಕರಿ, ಸಣ್ಣ ಅಂಗಡಿಗಳನ್ನು ಬಂದ್ ಮಾಡುವ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇದೇ 23ರಿಂದ ಹಾಲು ಉತ್ಪನ್ನ ಮಾರಾಟದಲ್ಲೂ ಕೂಡ ವ್ಯತ್ಯಯ ಆಗುವಂತಹ ಸಾಧ್ಯತೆಗಳಿದೆ. ಹಾಲು ಉತ್ಪನ್ನಗಳ ಮಾರಾಟ ಬಂದ್ ಮಾಡಿ ಹೋರಾಟ ಮಾಡಬೇಕು ಅಂತ ಈಗ ಹೋರಾಟಗಾರರು, ಎಸ್ಪೆಷಲಿ ಅಂಗಡಿಯ ಮಳಿಗೆಯ ಮಾಲೀಕರು ಮತ್ತು ಸಂಘಟನೆಗಳು ತೀರ್ಮಾನವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಅಷ್ಟರ ಒಳಗಾಗಿ ನೀವು ನೋಟಿಸನ್ನು ವಾಪಸ್ ತೆಗೆದುಕೊಳ್ಬೇಕು, ಇಡೀ ಟ್ಯಾಕ್ಸ್ ಏನು ಹಾಕಿದ್ದೀರಿ ಅದನ್ನು ಮನ್ನಾ ಮಾಡಬೇಕು, ಮುಂದೆ ಏನು ಆಗಬೇಕು ಅದನ್ನು ನಾವು ಪಾವತಿ ಮಾಡ್ಕೊಂಡು ಹೋಗ್ತೀವಿ, ಮುಂದಿನ ದಿನಗಳಲ್ಲಿ ಆ ಶಿಸ್ತನ್ನು ಪಾಲನೆ ಮಾಡ್ತೀವಿ. ಇಲ್ಲಿವರೆಗೂ ನಮಗೆ ಗೊತ್ತೇ ಇರಲಿಲ್ಲ, ದಿಢೀರಂತ ನೀವು 2021ರಿಂದ ನೋಟಿಸ್ ಕೊಟ್ಟರೆ ಹೇಗೆ ಅನ್ನೋದು ಅವರ ಪ್ರಶ್ನೆ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡಲಾಗಿದೆ. ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಎಸ್ಟಿ ಸರಕುಗಳ ಗೊಂದಲದ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕೇವಲ ಸರಕುಗಳ ವಹಿವಾಟು 40 ಲಕ್ಷ ಮೀರಿದ್ದಲ್ಲಿ ಮಾತ್ರ, ಸೇವೆಗಳ ವಹಿವಾಟು 20 ಲಕ್ಷ ಮೀರಿದ್ದಲ್ಲಿ ಮಾತ್ರ ತೆರಿಗೆ. ನಿಮ್ಮ ಆದಾಯ ಏನಿದೆ ಅದನ್ನ ನಾವು ಗಮನಿಸ್ಕೊಂಡು ಕೊಡ್ತಾ ಇರೋದಲ್ಲ. ತೆರಿಗೆಗೆ ಒಳಪಡುವವರು ಮಾತ್ರ ಇದನ್ನ ಕಟ್ಟಬೇಕಾಗತ್ತೆ. ಮುಂದಿನ ವರ್ಷ ಯಾವ್ಯಾವ ರೀತಿಯಾದಂತಹ ರೂಲ್ಸ್ಗಳಿರುತ್ತೆ ಅದೆಲ್ಲವನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಈಗ ಏನಿದೆ ಅದನ್ನು ಪಾವತಿ ಮಾಡಬೇಕು ಅಂತಿದ್ದಾರೆ ವಿನಃ ಮನ್ನಾ ಅಥವಾ ಒಂದು ಸಣ್ಣ ರಿಲೀಫ್ ಕೊಡೋ ವಿಷಯದಲ್ಲೂ ಕೂಡ ಯಾವುದೇ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಬದಲಾಗಿ 20 ಲಕ್ಷ ವಹಿವಾಟು ಮತ್ತು 40 ಲಕ್ಷ ಮೇಲ್ಪಟ್ಟ ಆದಾಯ ಇದ್ರೆ ಮಾತ್ರ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುವಿಂದ. ರಾಘು, ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೆ ಈ ವಿಚಾರವನ್ನ ಹೇಳ್ತಾ ಇದೆಯಾ ವಿನಃ ಈಗ ಏನು ಮಾಲೀಕರು ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ರಿಲ್ಯಾಕ್ಸೇಷನ್ ಸಿಗಬಹುದಾ ಅಥವಾ ಮನ್ನಾ ಮಾಡಬಹುದಾ ಇದರ ಬಗ್ಗೆ ಮಾತಾಡ್ತಿಲ್ಲ. ಅಂದ್ರೆ ಅರ್ಥ ಕಟ್ಟಲೇಬೇಕಾಗತ್ತಾ? ಖಂಡಿತವಾಗಿಯೂ ದಿವ್ಯ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅಲ್ಲೂ ಕೂಡ ಒಂದಷ್ಟು ಗೊಂದಲವನ್ನಂತೂ ಇಟ್ಟಿದೆ. ಈಗಾಗಲೇ ನೋಟಿಸ್ ಕೊಟ್ಟಿರುವಂತಹ ವ್ಯಾಪಾರಿಗಳೇನಿದ್ದಾರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಾರಿಟಿ ಇಲ್ಲ. ಅಂದರೆ ಈಗಾಗಲೇ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅವರಿಂದ ವಸೂಲಿ ಮಾಡುವಂಥದ್ದು ಅಥವಾ ಅವರಿಗೆ ಅದರಲ್ಲಿ ಕನ್ಸೆಷನ್ ಅನ್ನು ಕೊಡುವಂಥದ್ದು, ಈ ರೀತಿಯಾದಂಥ ಡಿಸ್ಕೌಂಟ್ ಕೊಡುವಂಥದ್ದು, ಈ ರೀತಿಯಾದಂಥ ಯಾವುದೇ ವಿಚಾರವನ್ನು ಸ್ಪಷ್ಟಪಡಿಸಿಲ್ಲ. ಮುಂದಿನ ವರ್ಷದಿಂದ ಏನು ಮಾಡಬೇಕು, ಅದರ ರೂಲ್ಸ್ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನಷ್ಟೇ ಸದ್ಯ ತೆರಿಗೆ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಅದರ ಪ್ರಕಾರವಾಗಿ ಇವತ್ತು ಕೂಡ ಒಂದು ಸ್ಪಷ್ಟನೆಗೆ ಸಂಬಂಧಪಟ್ಟಂತೆ ಪತ್ರವನ್ನು ರಿಲೀಸ್ ಮಾಡಿದರೆ ಅದರಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದರೆ ಮುಂದಿನ ವರ್ಷ ಯಾವೆಲ್ಲ, ಅಂದರೆ ಮುಂದಿನ ವರ್ಷದಿಂದ ಯಾವುದೇ ಎಷ್ಟೆಲ್ಲ ಅಮೌಂಟ್, ಅಂದರೆ ಪ್ರತಿ ವರ್ಷ ಅವರ ಇನ್ಕಮ್ ಎಷ್ಟಿರಬೇಕು, ಆ ಇನ್ಕಮ್ ದಾಟಿದ್ರೆ ಹೇಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿರುವಂಥದ್ದು. ಈಗ ಇರುವಂತಹ ಒಂದಷ್ಟು ಗೊಂದಲ ಅಂತ ಹೇಳಿದ್ರೆ ಈ ಬಾರಿ ಕೊಟ್ಟಿರುವಂತಹ ನೋಟಿಸ್ ಏನಿದೆ ಅದರ ಅರ್ಥ ಹೇಗೆ ಅಥವಾ ಅದನ್ನ ಪಾಲನೆ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಎಸೆನ್ಷಿಯಲ್ ಸರ್ವಿಸ್ನ ವ್ಯಾಪ್ತಿಯಲ್ಲಿ ಬರುವಂತಹ ಒಂದಷ್ಟು ಅಗತ್ಯ ವಸ್ತುಗಳು, ಅಂದ್ರೆ GST ಅಡಿಯಲ್ಲಿ ಬರದೇ ಇರುವಂತಹ ಅನೇಕ ವಸ್ತುಗಳಿಗೂ ಕೂಡ ಈಗ ಟ್ಯಾಕ್ಸ್ ಅನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಇದೇನಾಗಿದೆ, ಇದು ಒಂದಷ್ಟು ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ತದೆ, ಒಂದಷ್ಟು ಗೊಂದಲಗಳಿಗೂ ಕೂಡ ಕಾರಣ ಆಗ್ತದೆ. ಇದೇ ಕಾರಣಕ್ಕಾಗಿ ಮೊದಲು ಇದನ್ನು ಸರಿಪಡಿಸಿ ಆ ನಂತರದಲ್ಲಿ ನಿಮ್ಮ ಕ್ಲಾರಿಫಿಕೇಶನ್ಸ್ ಏನಿದ್ರು ಕೂಡ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ. ಈಗ ಆಗಿರುವಂತಹ ಸಮಸ್ಯೆ ಏನಿದೆ ಅದನ್ನ ಕೂಡಲೇ ಸರಿಪಡಿಸಿ ಈಗ ಆಗಿರುವಂತಹ ಗೊಂದಲಗಳಿಗೆ ಪರಿಹಾರವನ್ನ ಹೇಳಿ ಅನ್ನುವಂಥದ್ದು ವ್ಯಾಪಾರಿಗಳ ಕೂಗು. ಸೊ ಅದೇ ಕಾರಣಕ್ಕಾಗಿ ಈಗ 23ನೇ ತಾರೀಕಿನಿಂದ ಒಂದು ಬೃಹತ್ ಹೋರಾಟಕ್ಕೂ ಕೂಡ ಒಂದಷ್ಟು ಪ್ಲಾನ್ಗಳು ಆಗಿದೆ. 23ನೇ ತಾರೀಕಿನಿಂದ ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿಯನ್ನು ತಟ್ಟಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ತಯಾರಿಗಳು ಆಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಕಾಂಡಿಮೆಂಟ್ಸ್ಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳು, ತರಕಾರಿ, ಮಾಂಸದ ಅಂಗಡಿ ಇವರೆಲ್ಲರೂ ಸೇರಿ 23ರಿಂದ ತಮ್ಮ ವ್ಯಾಪಾರಗಳನ್ನು ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ತಯಾರಿಯಾಗಿದೆ. ಪ್ರಮುಖವಾಗಿ ಮೊದಲು ಹಾಲಿನ ಉತ್ಪನ್ನಗಳ ಮಾರಾಟ ಏನಿದೆ ಅದನ್ನು ನಿಲ್ಲಿಸಲಾಗುತ್ತೆ. ಅದಾದ ಮೇಲೆ 25ನೇ ತಾರೀಕು ಸಂಪೂರ್ಣವಾಗಿ ಬಂದನ್ನ ಮಾಡಿ ಆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ತಯಾರಿಗಳಾಗಿದೆ. 23ರಿಂದ ಹಾಲಿನ ಉತ್ಪನ್ನಗಳೇನಿದೆ ಅದರ ಮಾರಾಟವನ್ನು, ಅಂದ್ರೆ ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ಗಳಲ್ಲಿ ಜೊತೆಗೆ ಚಿಕ್ಕ ಪುಟ್ಟ ಬೇಕರಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ಹಾಲಿನ ಉತ್ಪನ್ನಗಳೇನಿದೆ ಅವನ್ನ 23ರಿಂದ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ 25ನೇ ತಾರೀಕು ಬೃಹತ್ ಹೋರಾಟ ಮಾಡೋದ್ರ ಮುಖಾಂತರವಾಗಿ ಸರ್ಕಾರಕ್ಕೆ ತಮ್ಮ ನೋವನ್ನ ತಿಳಿಸಬೇಕು ಅನ್ನುವಂಥ ಒಂದಷ್ಟು ಪ್ಲಾನ್ಗಳು ಆಗಿದೆ. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ.